ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು ಕ್ರೈಸ್ ಅಧೀನದ ವಸತಿ ಶಾಲೆಗಳಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್, ಏಕಲವ್ಯ ಮಾದರಿ ವಸತಿ ಶಾಲೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಏನು ಅರ್ಜಿಯನ್ನು ಕರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳ ಸರಣಿಯನ್ನು ಮಾಡ್ತಾ ಇದ್ದೆ. ಇದು ನನ್ನ 2ನೇ ವಿಡಿಯೋ ಆಗಿದ್ದು, ಮೊದಲನೇ ವಿಡಿಯೋವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನೀವು ನೋಡಿಲ್ಲದಾದರೆ ಅದರ ಮೂಲಕ ನೀವು ನೋಡಬಹುದು. ವೀಕ್ಷಕರೇ, ಇದು ಪಾಠ 1 ಜೀವ ಪ್ರಪಂಚ, ಲೆಸನ್ 1 ಲಿವಿಂಗ್ ವರ್ಲ್ಡ್, 5ನೇ ತರಗತಿಯ ಎನ್ವೈರ್ಮೆಂಟ್ ಸೈನ್ಸ್ನಿಂದ ಈ ಸರಣಿಯನ್ನು ಮಾಡ್ತಾ ಇದ್ದೀನಿ. ಇದು 2ನೇ ವಿಡಿಯೋ ಆಗ್ತಾ ಇದೆ. ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1 ಈ ರೀತಿ ಇರ್ತಾ ಇದೆ: ಜೀವಿಗಳಿಗೆ ಆಹಾರ ಏಕೆ ಬೇಕು? ಆಪ್ಷನ್ ಎ, ಬೆಳವಣಿಗೆಗೆ ಮಾತ್ರ. ಆಪ್ಷನ್ ಬಿ, ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿಯನ್ನು ಪಡೆಯಲು. ಆಪ್ಷನ್ ಸಿ, ಸಂತಾನೋತ್ಪತ್ತಿ ಮಾಡಲು. ಆಪ್ಷನ್ ಡಿ, ಖನಿಜಗಳನ್ನು ಪಡೆಯಲು. ಕ್ವೆಶ್ಚನ್ ನಂಬರ್ 1, ವೈ ಡು ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್? ಎ, ಫಾರ್ ಗ್ರೌತ್ ಓನ್ಲಿ. ಬಿ, ಟು ಗೆಟ್ ಎನರ್ಜಿ ಫಾರ್ ಡೈಲಿ ಆಕ್ಟಿವಿಟೀಸ್. ಸಿ, ಟು ರೀಪ್ರೊಡ್ಯೂಸ್. ಆಪ್ಷನ್ ಡಿ, ಟು ಆಬ್ಟೇನ್ ಮಿನರಲ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಆನ್ಸರ್ ಯಾವುದಾಗಿರ್ಬೋದು? ಸೊ ಇಲ್ಲಿ ಆನ್ಸರು ಆಪ್ಷನ್ ಬಿ ಇರ್ತಾ ಇದೆ, ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿಯನ್ನು ಪಡೆಯಲು. ಜೀವಿಗಳು ಚಲನೆ, ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯಂತಹ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ. ಈ ಚಟುವಟಿಕೆಗಳನ್ನು ನಿರ್ವಹಿಸಲು ಶಕ್ತಿಯ ಅಗತ್ಯವಿರುತ್ತದೆ. ಇದನ್ನು ಆಹಾರದಿಂದ ಪಡೆಯಲಾಗುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ತಾ ಇದೆ. ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ವೇರಿಯಸ್ ಆಕ್ಟಿವಿಟೀಸ್ ಲೈಕ್ ಮೂವ್ಮೆಂಟ್, ಗ್ರೌತ್ ಆ್ಯಂಡ್ ರೀಪ್ರೊಡಕ್ಷನ್. ಟು ಕ್ಯಾರಿ ಔಟ್ ದೀಸ್ ಆಕ್ಟಿವಿಟೀಸ್ ಎನರ್ಜಿ ಈಸ್ ರಿಕ್ವೈರ್ಡ್, ವಿಚ್ ಈಸ್ ಆಬ್ಟೇನ್ಡ್ ಫ್ರಮ್ ಫುಡ್. ದಟ್ ಈಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಸಂಖ್ಯೆ 2 ಈ ರೀತಿ ಇರ್ತಾ ಇದೆ: 2 ಹಸಿರು ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸುವುದರಿಂದ ಅವುಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಪರಪೋಷಕಗಳು. ಆಪ್ಷನ್ ಬಿ, ಮಾಂಸಾಹಾರಿಗಳು. ಆಪ್ಷನ್ ಸಿ, ಸ್ವಪೋಷಕಗಳು. ಆಪ್ಷನ್ ಡಿ, ಕೀಟನಾಶಕ. ಕ್ವೆಶ್ಚನ್ ನಂಬರ್ 2, ವಾಟ್ ಆರ್ ಗ್ರೀನ್ ಪ್ಲಾಂಟ್ಸ್ ಕಾಲ್ಡ್ ಬಿಕಾಸ್ ದೇ ಪ್ರೊಡ್ಯೂಸ್ ದೇರ್ ಓನ್ ಫುಡ್? ಆಪ್ಷನ್ ಎ, ಹಿಟ್ರೋಟ್ರೋಪ್ಸ್. ಆಪ್ಷನ್ ಬಿ, ಕಾರ್ನಿವೋರಸ್. ಆಪ್ಷನ್ ಸಿ, ಆಟೋಟ್ರೋಪ್ಸ್. ಆಪ್ಷನ್ ಡಿ, ಇನ್ಸೆಕ್ಟಿವೋರಸ್. ಸೊ ಇಲ್ಲಿ ಉತ್ತರ ಯಾವುದಾಗಿರಬಹುದು ವಿದ್ಯಾರ್ಥಿಗಳೇ? ಇಲ್ಲಿ ಉತ್ತರ ಆಪ್ಷನ್ ಸಿ, ಸ್ವಪೋಷಕಗಳು ಸರಿಯಾದ ಉತ್ತರ. ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯ ಮೂಲಕ ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ತಯಾರಿಸುತ್ತವೆ. ಅಂತಹ ಜೀವಿಗಳನ್ನು ನಾವು ಸ್ವಪೋಷಕಗಳೆಂದು ಕರೆಯಲಾಗುತ್ತದೆ. ಹಿಯರ್ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ಆಫ್ photosynthesis is the process where plants use sunlight, carbon dioxide, water and chlorophyll to produce glucose, that is food, and oxygen. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಓಕೆ, ಈ ರೀತಿ ಇರ್ತಾ ಇದೆ: ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಎ, ಉಸಿರಾಟ. ಬಿ, ದ್ಯುತಿ ಸಂಶ್ಲೇಷಣೆ. ಸಿ, ಬಾಷ್ಪ ವಿಸರ್ಜನೆ. ಡಿ, ಹೀರಿಕೊಳ್ಳುವಿಕೆ. ಕ್ವೆಶ್ಚನ್ ನಂಬರ್ 3, ವಾಟ್ ಈಸ್ ದ ಪ್ರೊಸೆಸ್ ಕಾಲ್ಡ್ ವೆನ್ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್? ಎ, ರೆಸ್ಪಿರೇಷನ್. ಬಿ, ಫೋಟೋಸಿಂಥೆಸಿಸ್. ಸಿ, ಟ್ರಾನ್ಸ್ಪಿರೇಷನ್. ಡಿ, ಅಬ್ಸಾರ್ಪ್ಷನ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರಬಹುದು ಯೋಚನೆ ಮಾಡಿ.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ತಾ ಇದೆ, ದ್ಯುತಿ ಸಂಶ್ಲೇಷಣೆ. ದ್ಯುತಿ ಸಂಶ್ಲೇಷಣೆ ಎಂದರೆ ಸಸ್ಯಗಳು ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಕ್ಲೋರೋಫಿಲನ್ನು ಬಳಸಿಕೊಂಡು ಗ್ಲೂಕೋಸ್, ಆಹಾರ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುವ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. ಹಿಯರ್ ದ ಆಪ್ಷನ್ ಬಿ is the right answer because of photosynthesis is the process where plants use sunlight, carbon dioxide, water and chlorophyll to produce glucose and oxygen. So option B is the right answer, photosynthesis. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಈ ರೀತಿ ಇರ್ತಾ ಇದೆ. ದ್ಯುತಿ ಸಂಶ್ಲೇಷಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಿಲ್ಲ? ಎ ಇಂಗಾಲದ ಡೈಆಕ್ಸೈಡ್, ಬಿ ಸೌರಶಕ್ತಿ, ಸಿ ಆಮ್ಲಜನಕ, ಡಿ ಕ್ಲೋರೋಫಿಲ್. ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ನೀಡೆಡ್ ಫಾರ್ ಫೋಟೋಸಿಂಥೆಸಿಸ್? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸೋಲಾರ್ ಎನರ್ಜಿ, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಕ್ಲೋರೋಫಿಲ್. ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಿ ಯಾವುದಾಗಿರ್ಬೋದು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆಗೆ 4 ಸರಿಯಾದ ಉತ್ತರ ಸಿ ಆಮ್ಲಜನಕ. ಆಮ್ಲಜನಕವು ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನವಾಗಿದೆ, ಅವಶ್ಯಕತೆಯಲ್ಲ. ಅಗತ್ಯವಿರುವ ಪ್ರಮುಖ ಅಂಶಗಳು ಸೂರ್ಯನ ಬೆಳಕು, ಕ್ಲೋರೋಫಿಲ್, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್. ಇದಾದ ನಂತರ ಪ್ರೊಡ್ಯೂಸ್ ಆಗುವುದು ಯಾವುದು? ಆನಂತರ ಆಮ್ಲಜನಕ. ಕ್ವಶನ್ ನಂಬರ್ 4, ಹಿಯರ್ ದ ಆನ್ಸರ್ ಈಸ್ ಆಕ್ಸಿಜನ್. Because oxygen is a byproduct of photosynthesis, not a requirement. The key components needed are sunlight, chlorophyll, water and carbon dioxide. After the photosynthesis, it will be produce the oxygen. Okay, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ಇರ್ತಾ ಇದೆ. ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಏನು ಉತ್ಪತ್ತಿ ಆಗುತ್ತದೆ? ಎ ಆಮ್ಲಜನಕ ಮತ್ತು ನೀರು, ಬಿ ಗ್ಲೂಕೋಸ್ ಮತ್ತು ಇಂಗಾಲದ ಡೈಆಕ್ಸೈಡ್, ಸಿ ಗ್ಲೂಕೋಸ್ ಮತ್ತು ಆಮ್ಲಜನಕ, ಡಿ ಖನಿಜಗಳು ಮತ್ತು ಲವಣಗಳು. ಕ್ವಶನ್ ನಂಬರ್ 5, ವಾಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್? ಆಪ್ಷನ್ ಎ ಆಕ್ಸಿಜನ್ ಆ್ಯಂಡ್ ವಾಟರ್, ಆಪ್ಷನ್ ಬಿ ಗ್ಲೂಕೋಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್, ಆಪ್ಷನ್ ಡಿ ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್. ಇಲ್ಲಿ ಯಾವುದಾಗಿರ್ಬೋದು ವಿದ್ಯಾರ್ಥಿಗಳೇ ಉತ್ತರ? ಆಪ್ಷನ್ ಸಿ ಗ್ಲೂಕೋಸ್ ಮತ್ತು ಆಮ್ಲಜನಕ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ತಮ್ಮ ಆಹಾರವಾಗಿ ಗ್ಲುಕೋಸನ್ನು ಉತ್ಪಾದಿಸುತ್ತವೆ ಮತ್ತು ಆಮ್ಲಜನಕವು ವಾತಾವರಣಕ್ಕೆ ಉಪ ಉತ್ಪನ್ನವಾಗಿ ಬಿಡುಗಡೆ ಆಗುತ್ತದೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಹಿಯರ್ ಕ್ವಶನ್ ನಂಬರ್ 5, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಗ್ಲುಕೋಸ್ ಆ್ಯಂಡ್ ಆಕ್ಸಿಜನ್. ಬಿಕಾಸ್ ಡ್ಯೂರಿಂಗ್ ದ ಫೋಟೋಸಿಂಥೆಸಿಸ್ plants produce glucose as their food and oxygen is released as a byproduct into the atmosphere. That is why the option C glucose and oxygen is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 6 ಇರ್ತಾ ಇದೆ. ಡ್ರಾಸಿರಾ ಮತ್ತು ನೆಪಂಥಸ್ ನಂತಹ ಸಸ್ಯಗಳು ಸಾರಜನಕಕ್ಕಾಗಿ ಏನನ್ನು ಅವಲಂಬಿಸಿವೆ? ಆಪ್ಷನ್ ಎ ಮಣ್ಣು, ಆಪ್ಷನ್ ಬಿ ಕೀಟಗಳು, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಇತರ ಸಸ್ಯಗಳು. ಕ್ವಶನ್ ನಂಬರ್ 6, ವಾಟ್ ಡು ಪ್ಲಾಂಟ್ಸ್ ಲೈಕ್ ಡ್ರಾಸಿರಾ ಆ್ಯಂಡ್ ನೆಪಂಥಸ್ ಡಿಪೆಂಡ್ ಆನ್ ಫಾರ್ ನೈಟ್ರೋಜನ್? ಆಪ್ಷನ್ ಎ ಸಾಯಿಲ್, ಬಿ ಇನ್ಸೆಕ್ಟ್ಸ್, ಸಿ ಏರ್, ಆಪ್ಷನ್ ಡಿ ಅದರ್ ಪ್ಲಾಂಟ್ಸ್. ಯಾವುದಾಗಿರ್ಬೋದು ಉತ್ತರ? ಗೆಸ್ ಮಾಡ್ತಾ ಇದ್ದೀರಾ? ಇದಕ್ಕೆ ಉತ್ತರ ಆಪ್ಷನ್ ಬಿ ಕೀಟಗಳು. ಡ್ರಾಸೆರಾ ಮತ್ತು ನೆಪಂಥಸ್ ನಂತಹ ಕೀಟನಾಶಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಆದರೆ ಅವುಗಳ ಬೆಳವಣಿಗೆಗೆ ಅಗತ್ಯವಾದ ಸಾರಜನಕವನ್ನು ಪಡೆಯಲು ಕೀಟಗಳನ್ನು ಅವು ಅವಲಂಬಿಸಿವೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಟಗಳು. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ಸೆಕ್ಟ್ಸ್. Insectivorous plants like Drosera and Nepenthes prepare their food through photosynthesis but rely on insects to obtain nitrogen, which is essential for their
growth. So that is why answer option B is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಈ ರೀತಿ ಇರ್ತಾ ಇದೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ ಪಾತ್ರವೇನು? ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ. ಆಪ್ಷನ್ ಬಿ ಸೌರಶಕ್ತಿಯನ್ನು ಬಲೆಗೆ ಬೀಳಿಸುತ್ತದೆ. ಆಪ್ಷನ್ ಸಿ ಗ್ಲೂಕೋಸ್ ಅನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆಪ್ಷನ್ ಡಿ ಬೇರುಗಳಿಂದ ನೀರನ್ನು ಹೀರಿಕೊಳ್ಳುತ್ತದೆ. ಕ್ವಶನ್ ನಂಬರ್ 7. ವಾಟ್ ಈಸ್ ದ ರೋಲ್ ಆಫ್ ಕ್ಲೋರೋಫಿಲ್ ಇನ್ ಫೋಟೋಸಿಂಥೆಸಿಸ್? ಆಪ್ಷನ್ ಎ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್, ಬಿ ಟ್ರ್ಯಾಪ್ ಸೋಲಾರ್ ಎನರ್ಜಿ, ಸಿ ಕನ್ವರ್ಟ್ಸ್ ಗ್ಲೂಕೋಸ್ ಟು ಎನರ್ಜಿ, ಡಿ ಅಬ್ಸಾರ್ಬ್ಸ್ ವಾಟರ್ ಫ್ರಮ್ ರೂಟ್ಸ್. ವಿದ್ಯಾರ್ಥಿಗಳೇ, ಆನ್ಸರ್ ಯಾವುದಾಗಿರ್ಬೋದು? ಆಪ್ಷನ್ ಬಿ ಸರಿಯಾದ ಉತ್ತರ. ಸೌರಶಕ್ತಿಯನ್ನು ಬಲೆಗೆ ಬೀಳಿಸುತ್ತದೆ. ಕ್ಲೋರೋಫಿಲ್ ಸಸ್ಯ ಎಲೆಗಳಲ್ಲಿ ಕಂಡುಬರುವ ಹಸಿರು ವರ್ಣದ್ರವ್ಯವಾಗಿದೆ. ಇದು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಟ್ರ್ಯಾಪ್ ಸೋಲಾರ್ ಎನರ್ಜಿ. Chlorophyll is a green pigment found in plant leaves. It absorbs sunlight and converts it into chemical energy during photosynthesis. ವಿದ್ಯಾರ್ಥಿಗಳೇ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ರಶ್ನೆಗಳು ಸಂಭಾವನೆ ಇರ್ತಾ ಇದ್ದಾವೆ, ಇಂಪಾರ್ಟೆಂಟ್ ಇದ್ದಾವೆ, ಪ್ರಶ್ನೆಗೆ ಬರಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಸಸ್ಯದ ಯಾವ ಭಾಗವು ಮಣ್ಣಿನಿಂದ ನೀರು, ಖನಿಜಗಳು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ? ಆಪ್ಷನ್ ಎ ಎಲೆಗಳು, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಹೂವುಗಳು. ಕ್ವಶನ್ ನಂಬರ್ 8. ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಬ್ಸಾರ್ಬ್ಸ್ ವಾಟರ್, ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ಫ್ರಮ್ ದ ಸಾಯಿಲ್? ಆಪ್ಷನ್ ಎ ಲೀವ್ಸ್, ಆಪ್ಷನ್ ಬಿ ಸ್ಟೆಮ್ಸ್, ಆಪ್ಷನ್ ಸಿ ರೂಟ್ಸ್, ಆಪ್ಷನ್ ಡಿ ಫ್ಲವರ್ಸ್. ಯಾವುದಾಗಿರ್ಬೋದು ಉತ್ತರ? ಸರಿಯಾದ ಉತ್ತರ ಆಪ್ಷನ್ ಸಿ ಬೇರುಗಳು. ಬೇರುಗಳು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ನಂತರ ಅವುಗಳನ್ನು ಬೆಳವಣಿಗೆ ಮತ್ತು ದ್ಯುತಿ ಸಂಶ್ಲೇಷಣೆಗಾಗಿ ಸಸ್ಯದ ಇತರ ಭಾಗಗಳಿಗೆ ಸಾಗಿಸಲಾಗುತ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಬೇರು. ಕ್ವಶನ್ ನಂಬರ್ 8. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೂಟ್ಸ್. ಬಿಕಾಸ್ roots absorbs water and nutrients from the soil, which are then transported to other parts of the plant for growth and photosynthesis. That is why option C is the right answer. ಮುಂದಿನ ಪ್ರಶ್ನೆ ಸಂಖ್ಯೆ 9 ಈ ರೀತಿ ಇರ್ತಾ ಇದೆ. ಓಕೆ, ಇಲ್ಲಿದೆ ಪ್ರಶ್ನೆ ಸಂಖ್ಯೆ 9 ಈ ರೀತಿ ಇರ್ತಾ ಇದೆ. ಕೆಳಗಿನವುಗಳನ್ನು ಹೊಂದಿಸಿ. ಭಾಗ ಎ ಮತ್ತು ಭಾಗ ಬಿ ಅನ್ನು ಕೊಟ್ಟಿರ್ತಾರೆ. ಸೌರಶಕ್ತಿ, ನೀರು, ಖನಿಜ, ಉಪ್ಪು ಇವುಗಳು ಯಾವುದರಿಂದ ನಾವು ಇಲ್ಲಿ ಪಡಿತೀವಿ ಅಂಥೇಳಿ ಭಾಗ ಬಿ ಯಲ್ಲಿ ಕೊಟ್ಟಿರ್ತಾರೆ. ನೋಡೋಣ. ಎ ಸೌರಶಕ್ತಿ, ಹಸಿರು ಎಲೆ, ನೀರು, ಖನಿಜಗಳು, ಉಪ್ಪು, ವಾತಾವರಣ, ಸಿ ಇಂಗಾಲ ಡೈಆಕ್ಸೈಡ್, ಸೂರ್ಯ, ಡಿ ಕ್ಲೋರೋಫಿಲ್, ಮಣ್ಣು. ಉತ್ತರಗಳು ಕೊಟ್ಟಿದ್ದಾರೆ. ಯಾವುದಿರ್ತಾ ಇದೆ? 1 ಎ ಫೋರ್ತ್, ಬಿ ಥರ್ಡ್, ಸೂರ್ಯ ಕೊಟ್ಟಿದ್ದಾರೆ, ಸಿ ಸೆಕೆಂಡ್ ಇಂಗಾಲ ಡೈಆಕ್ಸೈಡ್, ವಾತಾವರಣ, ಡಿ ಫಸ್ಟ್ ಅಂದರೆ ಯಾವುದು? ಹಸಿರು ಎಲೆ. ಓಕೆ, ಬರ್ತಾ ಇಲ್ಲ. ಎರಡನೇದ್ದು ಸೌರಶಕ್ತಿ, ಮಣ್ಣು ಬರೋದಿಲ್ಲ, ಬಿಟ್ಬಿಡೋಣ ಇದನ್ನು. ಮೂರನೇದ್ದು 3 ಯಾವುದು ಇಲ್ಲಿ? ಅಂದರೆ ಎ ಫಸ್ಟ್ ಒನ್, ಎ ಸೌರಶಕ್ತಿಗೆ ಫಸ್ಟು, ಹಸಿರು ಎಲೆ ಇಲ್ಲ, ಬರುವುದಿಲ್ಲ. 4ನೇದು ನೋಡೋಣ, ಆಪ್ಷನ್ನು ಎ ಥರ್ಡ್, ಸೌರಶಕ್ತಿ, ಸೂರ್ಯ. ಓಕೆ, ಸರಿಯಾದ ಉತ್ತರ. ನಾವಿಲ್ಲಿ ಟಿಕ್ ಮಾಡೋಣ. ಇಲ್ಲಿ ಇದು ಎ ಬರಬೇಕು. ನಂತರ ನೀರು, ಖನಿಜಗಳು, ಉಪ್ಪು, ಬಿ ಯಾವುದು ಬರಬೇಕು? ಮಣ್ಣಿನಿಂದ ಪಡೆಯುತ್ತೇವೆ. ಸಿ 2 ವಾತಾವರಣ, ಇಂಗಾಲ ಡೈಆಕ್ಸೈಡ್. ಸರಿಯಾದ ಉತ್ತರ. ಓಕೆ,
ಡಿ ಫಸ್ಟ್ ಕ್ಲೋರೋಫಿಲ್ ಹಸಿರು ಎಲೆ ಡಿ ಇರ್ತಾ ಇದೆ. ಓಕೆ, ಸರಿಯಾದ ಉತ್ತರ ನಿಮಗೆ ಆಪ್ಷನ್ 4th ಒನ್ ಕಾಣ್ತಾ ಇದೆ. ಓಕೆ, ಸೌರಶಕ್ತಿ ಸೂರ್ಯನಿಂದ ಪಡೆಯುತ್ತದೆ. ನೀರು, ಖನಿಜಗಳು, ಉಪ್ಪು ಮಣ್ಣಿನಿಂದ, ಇಂಗಾಲ ಡೈಆಕ್ಸೈಡ್ ವಾತಾವರಣದಿಂದ, ಕ್ಲೋರೋಫಿಲ್ ಹಸಿರು ಎಲೆದಿಂದ ಇಲ್ಲಿ ಪಡೆಯುತ್ತದೆ. ಸೊ ಹಿಯರ್ question number 9, match the following is given part A and part B. The part A giving the things which are gaining from the part B, that is given here. So solar energy, here it is, will getting from the sun. Okay, here it is marking I am A. And water, mineral salt, it getting from the soil. And C, carbon dioxide, it getting from the atmosphere, C. And chlorophyll, it is getting from the leaf, that is a green leaves. So here option 4th one is the right answer. ವೀಕ್ಷಕರೇ, ಈ ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಒಂದು ಪ್ರಶ್ನೆಗಳೊಂದಿಗೆ ಮತ್ತೆ ಬರುತ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆನಪಿರಲಿ, 15 ಫೆಬ್ರವರಿ 2025 ಶನಿವಾರದಂದು ಎಕ್ಸಾಮ್ ಇರ್ತಾ ಇದೆ. ಚೆನ್ನಾಗಿ ಓದಿ, ಪ್ರಯತ್ನ ಮಾಡಿ, ಸಕ್ಸಸ್ ಆಗೇ ಆಗ್ತೀರಾ. ಅಲ್ಲಿವರೆಗೆ ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್.